ಹಾಯ್ ಹಲೋ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ತಸ್ಮಿಯಾ ಬೇಗಂ. ಇಂದು ನಮ್ಮ ಕನ್ನಡ ಚಿತ್ರಮಂದಿರ ಸಿನಿಮಾ ಇಲ್ಲದೆ ಪ್ರೇಕ್ಷಕರಿಲ್ಲದೆ ಬರ ಎದುರಿಸಿದೆ ಅಂತಲೇ ಹೇಳ್ಬೋದು. ಯಾವೊಬ್ಬ ಸ್ಟಾರ್ ನಟರ ಚಿತ್ರಗಳು ಕೂಡ ತೆರೆಗೆ ಬರ್ತಾ ಇಲ್ಲ. ಒಂದು ಟೈಮ್ ಇತ್ತು 2022, ಆ ಟೈಮಲ್ಲಿ ಬರೀ ನಮ್ಮ ಕನ್ನಡ ಚಿತ್ರದ್ದೇ ಹವ. ಎಲ್ಲ ಕಡೆ ಕನ್ನಡ ಚಿತ್ರದ ಬಗ್ಗೆನೇ ಮಾತುಗಳು ಕೇಳಿ ಬರ್ತಾ ಇದ್ವು. ಆದರೆ 2023ಕ್ಕೆ ಬಂದಾಗ ಆವಾಗ ಒಂಥರ ಬಾಲಿವುಡ್ ಟೈಮ್ ಅಂತಲೇ ಹೇಳ್ಬೋದು. ಬಿಕಾಸ್ ಆ ಟೈಮಲ್ಲಿ ಡಂಕಿ, ಶೈತಾನ್, ಪಠಾಣ್ ಈ ಎಲ್ಲ ಚಿತ್ರಗಳು ರಿಲೀಸ್ ಆದಂಥ ಸಂದರ್ಭ. ಎಲ್ಲ ಸಿನಿಮಾಗಳು ಕೂಡ ಅಷ್ಟೇ ದೇಶದಾದ್ಯಂತ ಒಳ್ಳೆ ಪ್ರದರ್ಶನ ಕೂಡ ಕಾಣ್ತು. ಆದರೆ 2024ಕ್ಕೆ ಬಂದರೆ ಈ ಒಂದು ವರ್ಷದಲ್ಲಿ ಕನ್ನಡ ಚಿತ್ರರಂಗದ ಬೆಳವಣಿಗೆ ಯಾವುದೂ ಕಾಣ್ತಾ ಇಲ್ಲ. ಅಭಿಮಾನಿಗಳೆಲ್ಲ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಸ್ಟಾರ್ ನಟರ ಸಿನಿಮಾಗಳು ಬರುತ್ತೆ, ಅವರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಸಿನಿಮಾ ಯಾವಾಗ ಬರುತ್ತೆ ಅಂತ. ಇನ್ನು ಮಾರ್ಚ್ ತಿಂಗಳಲ್ಲಿ ಪರಮಾತ್ಮ ಪುನೀತ್ ರಾಜ್ಕುಮಾರ್ ಅವರ ಒಂದು ಹುಟ್ಟುಹಬ್ಬದ ತಿಂಗಳು ಅಂತಲೇ ಹೇಳ್ಬೋದು. ಆ ತಿಂಗಳಲ್ಲಿ ಜಾಕಿ ಸಿನಿಮಾ ಅವರ ನೆನಪಿಗೋಸ್ಕರ ರಿಲೀಸ್ ಮಾಡ್ತಾರೆ. ಒಳ್ಳೆ ಓಪನಿಂಗ್ಸ್ ಕೂಡ ಬರುತ್ತೆ, ಅಭಿಮಾನಿಗಳೆಲ್ಲರಿಗೂ ಕೂಡ ಖುಷಿ ಕೂಡ ಆಗುತ್ತೆ. ಆದರೆ ಇದನ್ನೇ ನಮ್ಮ ಕನ್ನಡ ಸಿನಿರಂಗ ಕಂಟಿನ್ಯೂ ಮಾಡ್ತಾ ಇದ್ದಾರಾ? ಈ ಹಿಂದೆ IPL ಅನ್ನೋ ಕಾರಣ ಇತ್ತು, ಎಲೆಕ್ಷನ್ ಅನ್ನೋ ಕಾರಣ ಇತ್ತು. ಇವಾಗ ಅದೆಲ್ಲ ಮುಗೀತು, ಅದೆಲ್ಲ ಪಕ್ಕಕ್ಕಿಟ್ರೆ ಇನ್ನೂ ಕೂಡ ರಿಲೀಸ್ ಡೇಟ್ ಕೂಡ ಸಿಗ್ತಾ ಇಲ್ಲ. ಯಾವುದರ ಬಗ್ಗೆ ಮಾಹಿತಿ ಕೂಡ ಸಿಗ್ತಾ ಇಲ್ಲ. ಒಂದು ಕಡೆ ನೋಡೋದಾದರೆ ನಮ್ಮ ತಮಿಳು ಚಿತ್ರರಂಗ ಹಾಗೂ ತೆಲುಗುನಲ್ಲೂ ಕೂಡ ಈ ತಳಪತಿ ವಿಜಯ್ ಅವರ ಸಿನಿಮಾ ಗಿಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ, ಒಳ್ಳೆ ಓಪನಿಂಗ್ಸ್ ಕೂಡ ಕಾಣುತ್ತೆ. ಇನ್ನು ಅಜಿತ್ ಅವರ ಬಿಲ್ಲ ಸಿನಿಮಾ ಕೂಡ ರಿಲೀಸ್ ಆಗುತ್ತೆ, ಅದು ಕೂಡ ಒಳ್ಳೆ ಓಪನಿಂಗ್ಸ್ ಕಾಣುತ್ತೆ. ಇನ್ನು ನಮ್ಮ ತೆಲುಗು ಚಿತ್ರರಂಗಕ್ಕೆ ಬಂದಾಗ ಅಲ್ಲಿ ಕೂಡ ಅಷ್ಟೇ ನಾನಿ ಅವರ ಜರ್ಸಿ ಸಿನಿಮಾ ರಿಲೀಸ್ ಆಗುತ್ತೆ, ಅದು ಕೂಡ ಒಳ್ಳೆ ಓಪನಿಂಗ್ಸ್ ಕಾಣುತ್ತೆ. ಇನ್ನು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅಂತಲೇ ಬಂದಾಗ ಈ ಒಂದು ಸಿನಿಮಾ ರಿಲೀಸ್ ಆಗದೆ ಪ್ರೇಕ್ಷಕರು ಸಿನಿಮಾ ಥಿಯೇಟರ್ ಕಡೆ ಬರ್ತಾ ಇಲ್ಲ. ಈ ಒಂದು ಪ್ರಾಬ್ಲಮ್ಸ್ ಏನಿದೆ ಇದನ್ನು ಕಮ್ಮಿ ಮಾಡೋಕ್ಕೋಸ್ಕರ ಅಂತಾನೆ ಈ ಒಂದು ರಿಲೀಸ್ ಅನ್ನೋ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಕೊಂಡಿದ್ದಾರಾ ಏನು ಅಂತಲೂ ಗೊತ್ತಾಗ್ತಾ ಇಲ್ಲ. ಈ ಥರ ಮಾಡಿದರೆ ಈ ಒಂದು ಪ್ರಾಬ್ಲಮ್ ಏನಿದೆ ಅದು ಸಾಲ್ವ್ ಆಗುತ್ತಾ ಅನ್ನೋದು ಎಲ್ಲರ ಒಂದು ಪ್ರಶ್ನೆ ಅಂತಲೇ ಹೇಳ್ಬೋದು. ಬಿಕಾಸ್ ಸ್ಟಾರ್ ನಟರು ಪ್ರಚಾರಕ್ಕೂ ಕೂಡ ಬರ್ತಾ ಇಲ್ಲ ಅನ್ನೋದು ಕೂಡ ಒಂದು ಕಡೆ ಅಭಿಮಾನಿಗಳ ಪ್ರಶ್ನೆ. ರಿಲೀಸ್ ಆಗ್ತಾ ಇದೆ, ಕೇವಲ ರಿಲೀಸ್ ಮಾಡಿದರೆ ಸಾಕಾ, ಅದರದ್ದು ಪ್ರಚಾರ ಕೂಡ ಬೇಕಲ್ವಾ? ಅದು ಕೂಡ ಒಂದು ಕಡೆ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಇನ್ನೊಂದು ಕಡೆ ನೋಡೋದಾದರೆ ಉಪೇಂದ್ರ ಅವರ ಅಭಿಮಾನಿಗಳು ಕಾಯ್ತಾ ಇದ್ರು ಅವರ UI ಸಿನಿಮಾ ಯಾವಾಗ ಬರುತ್ತೆ ಅಂತ. ಆದರೆ ಅವರಿಗೆ ಒಂದು ಗುಡ್ ನ್ಯೂಸೋ ಅಥವಾ ಶಾಕಿಂಗ್ ನ್ಯೂಸೋ ಗೊತ್ತಿಲ್ಲ. ಉಪೇಂದ್ರ ಅವರ ಸಿನಿಮಾನೂ ರಿಲೀಸ್ ಆಗುತ್ತೆ, ಆದರೆ UI ಅಲ್ಲ, ಅವರ ಸಿನಿಮಾ ರಿಲೀಸ್ ಆಗುವಂಥದ್ದು. ಅವರು ಮೊದಲ ಬಾರಿ ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ, ಜೊತೆಗೆ ನಾಯಕ ನಟನಾಗಿ ನಟಿಸಿರುವಂತಹ ಚೊಚ್ಚಲ ಸಿನಿಮಾ ಅಂತಲೇ ಹೇಳ್ಬೋದು. ಅದನ್ನು ಕೂಡ ಈ ಸಲ ರಿಲೀಸ್ ಮಾಡ್ತಾ ಇದ್ದಾರೆ. ಅಭಿಮಾನಿಗಳಿಗೆ ಇದರಿಂದ ಎಷ್ಟರ ಮಟ್ಟಿಗೆ ಖುಷಿ ಆಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಇನ್ನೊಂದು ಕಡೆ ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಿನಿಮಾ ಕೃಷ್ಣ ನೀ ಬೇಗನೆ ಬಾರೋ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಇದು ರಿಲೀಸ್ ಆಗೋದ್ರಿಂದ ಒಂಥರ ಎಲ್ಲೋ ಒಂದು ಕಡೆ ಅವರ ಒಂದು ನೆನಪುಗಳನ್ನು ಮತ್ತೆ ಮೆಲುಕು ಹಾಕುವಂತಹ ಒಂದು ಪ್ರಯತ್ನ ಅಂತಲೇ ಹೇಳ್ಬೋದು. ಅವರ ಅಭಿಮಾನಿಗಳಿಗೆ ಇದು ಖುಷಿ ಕೊಡುವ ವಿಷಯನೇ ಇರಬಹುದು. ಆದರೆ ಈ ರಿಲೀಸ್ ಅನ್ನೋ ಕಾರ್ಯಕ್ರಮ ಇಲ್ಲಿಗೆ ಸ್ಟಾಪ್ ಆಗುತ್ತಾ, ಅಥವಾ ಸಿನಿ ಪ್ರೇಕ್ಷಕರನ್ನು ಮತ್ತೆ ಸಿನಿಮಾ ಥಿಯೇಟರ್ಗೆ ಬರಮಾಡಿಕೊಳ್ಳುವಂಥದ್ದು ಏನಾದರೂ ನಡೀತಾ ಇದೆಯೋ ಅನ್ನೋದು ಗೊತ್ತಿಲ್ಲ. ಬಟ್ ಎಷ್ಟರ ಮಟ್ಟಿಗೆ ಈ ಒಂದು ಟ್ರಿಕ್ ವರ್ಕೌಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಆದರೆ ನಮ್ಮೆಲ್ಲರ ಆಶಯ ಏನಂದರೆ ಮತ್ತೆ ಸ್ಟಾರ್ ನಟರ ಸಿನಿಮಾಗಳು ಚಿತ್ರಮಂದಿರಕ್ಕೆ ಬರಬೇಕು. 2022ರಲ್ಲಿ ಯಾವ ರೀತಿ ಇತ್ತು ಕನ್ನಡ ಚಿತ್ರರಂಗದ ಹವ, ಅದೇ ರೀತಿ ಮತ್ತೆ ಬರಬೇಕು ಅನ್ನೋದು ಎಲ್ಲರ ಆಶಯ ಆಗಿದೆ. ಇದರ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅಭಿಪ್ರಾಯನೂ ಕೂಡ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ರೀತಿಯ ಒಂದು ಹೊಸ ವಿಷಯ ಇಟ್ಕೊಂಡು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ.